ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮತ್ತು ಸೈಡ್ ವೇಸ್ ಅನ್ನೋದು ಹೇಳ್ಕೊಡ್ತಿದ್ದೀನಿ. ಯಾವ ಥರ ಅಪ್ ಟ್ರೆಂಡ್ ಆಗುತ್ತೆ, ಡೌನ್ ಟ್ರೆಂಡಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, ಸೈಡ್ ವೇಸಲ್ಲಿ ಹೆಂಗೆ ಮಾಡಬೇಕು ಅಂತ. ಅಪ್ ಟ್ರೆಂಡ್ ಅಂದರೆ ಗೊತ್ತಿರುತ್ತಲ್ಲ, ಏನಾಗುತ್ತೆ, ಪ್ರೈಸು ಮೂವ್ ಆಗೋದು ಎಲ್ಲಿಗೆ, ಬುಲಿಶ್ ಮೂವ್ ಆಗೋದು ಅಪ್ ಟ್ರೆಂಡ್ ಅಂದರೆ. ಡೌನ್ ಟ್ರೆಂಡ್ ಅಂದರೆ ಬೇರಿಶ್ ಮೂವ್ ಆಗೋದು. ಚಾರ್ಟಲ್ಲಿ ತೋರಿಸ್ತೀನಿ. ಸೈಡ್ ವೇಸ್ ಅಂದರೆ ಅಲ್ಲೇ ಎಲ್ಲಿ ಸ್ಟಾರ್ಟ್ ಆಗೈತೆ ಅಲ್ಲೂ ಕ್ಲೋಸ್ ಆಗೋದು ಅಲ್ವಾ. ಅಪ್ ಟ್ರೆಂಡ್ ಅಂದರೆ ಈ ಥರದ್ದು ನೋಡಿ. ಮಾರ್ಕೆಟ್ ಏನಾಯಿತು, ಇದೆಲ್ಲ ಡೌನ್ ಟ್ರೆಂಡು ಪೂರ್ತಿ, ಇದೆಲ್ಲ ಅಪ್ ಟ್ರೆಂಡು ಆಯಿತಾ. ಇಲ್ಲಿ ನೋಡಿ, ಇಲ್ಲೇ ಐತಲ್ಲ ಪ್ರೈಸು, ಇದೆಲ್ಲ ಸೈಡ್ ವೇಸ್ ಆಗುತ್ತೆ ಅಲ್ವಾ. ಸೈಡ್ ವೇಸ್ ಆಗುತ್ತಿದ್ದು. ಈ ಡೌನ್ ಟ್ರೆಂಡಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂದರೆ, ನಿಮ್ಗೆ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿದರೆ ಫಸ್ಟೇ ಅಲ್ಲ ಡೌನ್ ಐತಲ್ವಾ, ನೀವು ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ತೀರ ಅಂತಂದರೆ ಪುಟ್ ಸೈಡ್ ಹೋಗೋದು, ಇಲ್ಲ ಫಾರಿನ್ ಮಾರ್ಕೆಟು ಫಾರೆಕ್ಸ್ ಮಾಡ್ತೀನಿ ಅಂತಂದರೆ ನೀವು ಸೆಲ್ ಸೈಡ್ ಹೋಗೋದು, ಅಷ್ಟೇ, ಇನ್ನೇನಿಲ್ಲ. ಡೌನ್ ಟ್ರೆಂಡು ನೀವು ಐಡೆಂಟಿಫಿಕೇಷನ್ ಮಾಡಾದ್ಮೇಲೆ ಅಲ್ವಾ. ಇಲ್ಲಿ ನೋಡಿ, ಇದೆಲ್ಲ ಸೇಮ್ ಇತ್ತಲ್ವ. ಇರೋದು ಮಾರ್ಕೆಟ್ ಏನಾಯಿತು, ಡೌನ್ ಬಿತ್ತು ಪೂರ್ತಿ. ನೀವು ಇಲ್ಲಿಂದ ಸೆಲ್ಲಿಗೆ ತಗೊಂಡಿದ್ರೆ ಅಥವಾ ಪುಟ್ ಆಪ್ಷನ್ ತಗೊಂಡಿದ್ರೆ ಇಷ್ಟು ಟಾರ್ಗೆಟ್ ಕವರ್ ಮಾಡ್ಬೋದಿತ್ತು, ಸರಿ ಅಲ್ವಾ. ನೋಡಿ, ಇಲ್ಲಿ ಟ್ರೆಂಡ್ ಚೇಂಜ್ ಆಗಿಬಿಡುತ್ತೆ, ಟ್ರೆಂಡು ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಏನಾಗೈತೆ, ಕಂಟಿನ್ಯೂಸ್ಲಿ ಕಾಲ್ ಸೈಡ್ ರ್ಯಾಲಿ ಕೊಟ್ಟೈತೆ. ಅಂದರೆ ಪೂರ್ತಿ ಅಪ್ ಟ್ರೆಂಡ್ ಆಗಿಬಿಟ್ಟೈತೆ, ಇಲ್ಲಿಂದ ಪೂರ್ತಿ ಅಪ್ ಟ್ರೆಂಡ್ ಆಗೈತೆ. ಇಲ್ಲಿ ನೋಡಿ, ಪೂರ್ತಿ ಸೈಡ್ ವೇಸಲ್ಲಿ, ಇದೆಲ್ಲ ಸೈಡ್ ವೇಸ್ ಆಗುತ್ತೆ. ಇಲ್ಲಿ ಈ ಕಡೆಗೆ ಅಪ್ ಟ್ರೆಂಡ್ ಹೋಯ್ತಲ್ಲ, ಡೌನ್ ಟ್ರೆಂಡ್ ಹೋಯ್ತಲ್ಲ, ಪೂರ್ತಿ ಸೈಡ್ ವೇಸ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಫಸ್ಟು ಅಪ್ ಟ್ರೆಂಡ್ ಹೆಂಗೆ ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ, ಇಲ್ಲೇ ಇದೆ ನೋಡಿ, ಇದು ಬೇಡ, ಬೇರೆದು ಹೇಳ್ತೀನಿ ನೋಡ್ರಿ. ಇದು ಲೋ ಅಲ್ವಾ. ನಿಮಗೆ ಟ್ರೆಂಡ್ ಐಡೆಂಟಿಫಿಕೇಷನ್ ನಿಮಗೆ ಮಾಡೋಕ್ಕೆ ಬರೋಲ್ಲ ಅಂದರೆ ಫಸ್ಟಿಂದ ಏನಾಗುತ್ತೆ, ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಒಂದು ಐ ಮಾಡುತ್ತೆ, ಫಸ್ಟು ಐಯರ್ ಐ ಮಾಡುತ್ತೆ, ಲೋ ಮಾಡುತ್ತೆ, ಮತ್ತೆ ಮಾಡುತ್ತೆ ಐಯರ್ ಐನ ಬ್ರೇಕ್ ಮಾಡುತ್ತೆ, ಮಾಡಿಬಿಟ್ಟು ಇನ್ನೊಂದು ಐ ಮಾಡುತ್ತೆ. ಆದರೆ ಲೋನ ಬ್ರೇಕ್ ಮಾಡಲ್ಲ. ಲೋನ ಬ್ರೇಕ್ ಮಾಡಿದ್ರೆ ಡೌನ್ ಟ್ರೆಂಡ್ ಆಗುತ್ತೆ. ಈ ಐನ ಮತ್ತೆ ಲೋ ಮಾಡಿ ಇನ್ನೊಂದು ಐ ಮಾಡುತ್ತೆ. ಇದು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋದು ಹಿಂಗೆ ಅಂತ. ಈ ಥರ ಇದ್ದರೆ, ಈಗ ಅಪ್ ಟ್ರೆಂಡ್ ಅಂದರೆ ಸೀದಾ ಹಿಂಗೆ ಅದು ಈ ಇಷ್ಟೆಲ್ಲ ಮೂವ್ಮೆಂಟ್ ಆಗಿದೆಯಲ್ಲ, ಇದೆಲ್ಲ ಒಂದೇ ಕ್ಯಾಂಡಲ್ ಹಿಂಗೆ ಮೂವ್ಮೆಂಟ್ ಆಗೋಲ್ಲ. ಅಪ್ ಟ್ರೆಂಡ್ ಇದ್ದರೂ ಒಂದೇ ಕ್ಯಾಂಡಲ್ ಈ ಥರ ಮೂವ್ಮೆಂಟ್ ಆಗೋಲ್ಲ. ಮೂವ್ಮೆಂಟ್ ಆಗೋದೇ ಇದೇ ಥರನೇ. ಒಂದು ಐಯರ್ ಐ ಮಾಡುತ್ತೆ, ಐಯರ್ ಲೋ ಮಾಡುತ್ತೆ, ಐಯರ್ ಐ, ಐಯರ್ ಲೋ, ಐಯರ್ ಐ ಮಾಡ್ಕೊಂಡು ಮೂವ್ ಆಗುತ್ತೆ. ಅದೇ ಡೌನ್ ಟ್ರೆಂಡಲ್ಲಿ ಹೆಂಗಾಗುತ್ತೆ ಅಂದರೆ, ಇದು ಟಾಪ್ ಅಂದ್ಕೊಳ್ಳಿ, ಅಲ್ಲಿಂದ ಡೌನ್ ಟ್ರೆಂಡ್ ಆಗುತ್ತೆ ಅಲ್ವಾ. ಇಲ್ಲಿಂದ ಬಿದ್ದಿದ್ದು ಲೋವರ್ ಲೋ ಮಾಡುತ್ತೆ, ಲೋವರ್ ಹೈ ಮಾಡುತ್ತೆ, ಲೋವರ್ ಲೋ ಮಾಡುತ್ತೆ, ಲೋವರ್ ಹೈ ಮಾಡುತ್ತೆ, ಲೋವರ್ ಲೋ ಮಾಡುತ್ತೆ, ಲೋವರ್ ಹೈ ಮಾಡುತ್ತೆ, ಆಯಿತಾ. ಇದರಲ್ಲಿ ಹೆಂಗೆ ಅಂದರೆ, ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ಗೆ ಇರೋ ವ್ಯತ್ಯಾಸ, ಇದರಲ್ಲಿ ಐ ಇತ್ತಲ್ವ, ಐನ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿದರೆ ಅದು ಅಪ್ ಟ್ರೆಂಡ್ ಆಗಿರುತ್ತೆ. ಈ ಲೋನ ಬ್ರೇಕ್ ಮಾಡಿದ್ರೆ ಅದು ಡೌನ್ ಟ್ರೆಂಡ್ ಆಗುತ್ತೆ, ಆಯಿತಾ. ಇದು ನೋಡಿ, ಇದೆಲ್ಲ ಐನ ಬ್ರೇಕ್ ಮಾಡಿದರೆ ಅದು ಶಿಫ್ಟ್ ಆಗುತ್ತೆ, ಅಂದರೆ ಡೌನ್ ಟ್ರೆಂಡ್ ಇರೋದು ಅಪ್ ಟ್ರೆಂಡ್ ಆಗುತ್ತೆ. ಅವಾಗ ಯಾವ ಥರ ಅಂದರೆ, ಇಲ್ಲಿ ನೋಡಿ, ಈಗ ಒಂದು ಟ್ರೆಂಡ್ ಫಾಲೋ ಆಯ್ತಿತ್ತು, ಒಂದು ನಿಮಿಷ, ಈಗ ಒಂಥರ ಅಪ್ ಟ್ರೆಂಡ್ ಫಾಲೋ ಆಗ್ತಿತ್ತಲ್ವ, ಐಯರ್ ಐ ಮಾಡ್ತು, ಲೋ ಮಾಡ್ತು, ಐಯರ್ ಐ ಮಾಡ್ತು, ಲೋ ಮಾಡ್ತು, ಐಯರ್ ಐ ಮಾಡ್ತು, ಲೋ ಮಾಡ್ತು. ಇಲ್ಲ ಏನಾಗುತ್ತೆ, ಐಯರ್ ಐ ಮಾಡೋಕ್ಕೆ ಫೇಲ್ ಆಗಿಬಿಡುತ್ತೆ. ಫೇಲ್ ಆದ ತಕ್ಷಣ ಈ ಲೋನ ಕ್ರಾಸ್ ಮಾಡುತ್ತೆ. ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಈ ಲೋನ ಕ್ರಾಸ್ ಮಾಡಿದಾಗ ಮಾರ್ಕೆಟು ಟ್ರೆಂಡು ಚೇಂಜ್ ಮಾಡುತ್ತೆ. ಅವಾಗ ಇಲ್ಲಿ ತನಕ ಏನಿತ್ತು, ಅಪ್ ಟ್ರೆಂಡ್ ಇತ್ತು. ಅಪ್ ಟ್ರೆಂಡಲ್ಲಿ ಐಯರ್ ಐ ಮಾಡೋದಕ್ಕೆ ಫೇಲ್ ಆಯಿತು. ಫೇಲ್ ಆಗಿದ್ದು ಈ ಲೋನ ಬ್ರೇಕ್ ಮಾಡುತ್ತೆ, ಆಯಿತಾ. ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಈ ಐನ ಕ್ರಾಸ್ ಮಾಡೋದು ಅವಾಗ ಇದು ಮಾಡುತ್ತೆ, ಈ ಲೋನ ಮತ್ತೆ ಕ್ರಾಸ್ ಮಾಡುತ್ತೆ. ಡೌನ್ ಟ್ರೆಂಡಲ್ಲಿ ಮಾರ್ಕೆಟ್ ಹೆಂಗೆ ಶಿಫ್ಟ್ ಆಗುತ್ತೆ ಅನ್ನೋದು ಅಷ್ಟೇ ಅಲ್ವಾ. ಏನಾಗುತ್ತೆ,
ಈ ಲೋನ ಯಾವಾಗ ಬ್ರೇಕ್ ಮಾಡಿರುತ್ತೆ ಮಾರ್ಕೆಟು? ಎಲ್ಲ ಲೋಗಳಿದಾವಲ್ಲ, ಇಲ್ಲಿ ನೋಡಿ, ಇದು ಲೋನೇ. ಅಂದರೆ ಇನ್ನೊಂದು ಐ ಮಾಡೋದಕ್ಕೆ ಇದು ಫೇಲ್ ಆಗುತ್ತೆ. ಐ ಮಾಡಿದರೆ ಅಪ್ ಟ್ರೆಂಡ್ ಫಾಲೋ ಆಗಿರೋದು ಅಲ್ವಾ? ಐ ಮಾಡಲಿಲ್ಲ, ಏನಾಯಿತು? ಇದು ಬ್ರೇಕ್ ಮಾಡ್ತು. ಇದನ್ನು ಐ ಮಾಡೋದಕ್ಕೆ ಇದರಲ್ಲಿ ಆಗಲಿಲ್ಲ. ಆವಾಗ ಏನಾಗುತ್ತೆ, ಮಾರ್ಕೆಟು ಟ್ರೆಂಡು ಚೇಂಜ್ ಆಗುತ್ತೆ. ಈ ಐನ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂದರೆ, ಈ ಲೋ ಮಾಡಿತ್ತಲ್ವ, ಈ ಲೋನ ಬ್ರೇಕ್ ಮಾಡಿದಾಗ ಏನಾಗುತ್ತೆ? ಡೌನ್ ಆಗುತ್ತೆ, ಡೌನ್ ಟ್ರೆಂಡ್ ಚೇಂಜ್ ಆಗುತ್ತೆ. ಇದು ಐ ಐತಲ್ವ, ಲೋವರ್ ಹೈ ಐತಲ್ವ, ಇದು ಈ ಲೋವರ್ ಐನ ಕ್ರಾಸ್ ಮಾಡಲ್ಲ ಮಾರ್ಕೆಟು ಡೌನ್ ಟ್ರೆಂಡ್ ಇದ್ದಾಗ. ಇದು ನೋಡಿ, ಲೋವರ್ ಲೋ, ಇದು ಲೋವರ್ ಹೈ, ಐನ ಕ್ರಾಸ್ ಮಾಡಿಲ್ಲ. ಇದು ಲೋವರ್ ಲೋ, ಇದು ಲೋವರ್ ಹೈ, ಕ್ರಾಸ್ ಮಾಡಿಲ್ಲ. ಮಿಸ್ಸಾಗಿ ಏನಾದರೂ, ಇದು ಲೋವರ್ ಲೋ ಅಲ್ವಾ, ಅದನ್ನು ಕ್ರಾಸ್ ಮಾಡಿಲ್ಲ. ಏನಾಗುತ್ತೆ, ಮತ್ತಿಲ್ಲಿಂದ ಇದನ್ನು ಕ್ರಾಸ್ ಮಾಡುತ್ತೆ, ಲೋವರ್ ಹೈನ ಕ್ರಾಸ್ ಮಾಡಿ ಮತ್ತಿನ್ನೊಂದು ಐ ಮಾಡುತ್ತೆ. ಆವಾಗ ಅಂದರೆ ಜನರಲ್ಗೆ ಹಂಗೆ ಬಿಡಿ, ಯಾವತ್ತೂ ಲೋ ಮತ್ತು ಹೈನ ಕ್ರಾಸ್ ಮಾಡುತ್ತೆ ಮಾರ್ಕೆಟು, ಆವಾಗ ಟ್ರೆಂಡು ಚೇಂಜ್ ಆಗಿರುತ್ತೆ ಅಂತ. ಅದನ್ನು ಚಾರ್ಟಲ್ಲಿ ತೋರಿಸ್ತೀನಿ ತಡ್ರಿ, ಒಂದು ನಿಮಿಷ. 5 ಮಿನಿಟ್ಸ್ ಅಲ್ವಾ? ಹಾಂ, ಇಲ್ಲೇ ಇದೆ. ಏನು ಮಾಡ್ತಾ ಬಂತು ಮಾರ್ಕೆಟು ನೋಡಿ, ಏನಾಯಿತು? ಈ ಲೋ ಬ್ರೇಕ್ ಆಯಿತು ಫಸ್ಟು. ಇಲ್ಲಿಂದ ಅಪ್ ಟ್ರೆಂಡ್ ಇತ್ತಲ್ವ ನೋಡಿ, ಐಯರ್ ಐ ಲೋ, ಐ ಲೋ, ಐ ಲೋ, ಐ ಮಾಡ್ತು. ಇದರಲ್ಲಿ ಫೇಲ್ ಆಯಿತು. ಇನ್ನೊಂದು ಇಲ್ಲಿ ಲೋ ಮಾಡ್ತಲ್ಲ, ಇಲ್ಲಿ ಇನ್ನೊಂದು ಐ ಮಾಡೋದಕ್ಕೆ ಫೇಲ್ ಆಯಿತು. ಫೇಲ್ ಆದಾಗ ಏನಾಗುತ್ತೆ? ರಿವರ್ಸ್ ಆಯಿತು ಮಾರ್ಕೆಟು. ಈ ಲೋನ ಕ್ರಾಸ್ ಮಾಡಿದಾಗ ಮಾರ್ಕೆಟ್ ರಿವರ್ಸ್ ಆಯಿತು ನೋಡಿ. ಲೋವರ್ ಲೋ, ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ನೋಡಿ. ಮತ್ತೆ ಏನಾಯಿತು? ಲೋವರ್ ಲೋ ಮಾಡ್ತು, ಮತ್ತು ಈ ಹೈನ ಬ್ರೇಕ್ ಮಾಡಿ ಕ್ರಾಸ್ ಆಯಿತು. ಅಂದರೆ ಮಾರ್ಕೆಟು ಚೇಂಜ್ ಆಯಿತು. ಇಲ್ಲಿ ತನಕ ಡೌನ್ ಟ್ರೆಂಡ್ ಇದ್ದಿದ್ದು ಮಾರ್ಕೆಟ್ ಏನಾಯಿತು? ಅಪ್ ಟ್ರೆಂಡ್ ಆಯಿತು. ಇವಾಗ ನೋಡಿ, ಸೀದಾ ಹೈ ಲೋ, ಹೈ ಲೋ, ಹೈ ಲೋ. ಅರ್ಥ ಆಯ್ತಾ? ಇನ್ನು ಸಿಂಪಲ್ಗೆ ಹೇಳ, ನಿಮಗೆ ಚಾರ್ಟಲ್ಲಿದ್ರೆ ಕರೆಕ್ಟ್ ಆಗುತ್ತೆ. ಬೇರೆ ಹುಡುಕ್ತೀನಿ ಕಡೆ, ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಒಂಥರ ಅಪ್ ಟ್ರೆಂಡ್ ಇದೆಯಲ್ವಾ? ಇವತ್ತು ಲೋವರ್ ಲೋ, ಐಯರ್ ಐ, ಐಯರ್ ಲೋ, ಐಯರ್ ಐ, ಐಯರ್ ಲೋ, ಐಯರ್ ಐ, ಐಯರ್ ಲೋ ಮಾಡ್ತಾ 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 ಏನಾಯಿತು? ಒಂದು ಟಾರ್ಗೆಟ್ ಅನ್ನೋದು ರೀಚ್ ಆಗುತ್ತೆ ಅಲ್ವಾ? ಇಲ್ಲಿ ನೋಡಿ, ಈ ಲೋನ ಇದು ಬ್ರೇಕ್ ಮಾಡ್ತು. ಈ ಲೋ ಏನು ಮಾಡ್ತು? ಈ ಲೋನ ಇದು ಬ್ರೇಕ್ ಮಾಡ್ತು. ಅಂದರೆ ಇಲ್ಲಿ ಮಾರ್ಕೆಟಿಂದು ಶಿಫ್ಟ್ ಆಯಿತು. ಅಪ್ ಟ್ರೆಂಡ್ ಏನಾಯಿತು? ಇನ್ನು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಯಾವಾಗ ಆ ಲೋನ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಾದ ಬಂದಮೇಲೆ ಅಪ್ ಟ್ರೆಂಡ್ ಇರೋದು ಏನಾಗುತ್ತೆ? ಡೌನ್ ಟ್ರೆಂಡ್ ಆಗುತ್ತೆ ನೋಡಿ. ಸೇಮ್ ಐಯರ್, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಅಷ್ಟೇ. ಎಲ್ಲಿ ತನಕ ಫಾಲ್ ಆಯ್ತು ನೋಡಿ, ಇಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿ ತನಕ ಫಾಲ್ ಆಗಿದೆ. ಅಂದರೆ ಯಾವ ಥರ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋದು. ಇದೆಲ್ಲ ಪೂರ್ತಿ ಸೈಡ್ ವೇಸ್. ಇದು ಇಷ್ಟು ಪೂರ್ತಿ ಅವತ್ತಿನ ದಿವಸ ಎಲ್ಲ ಸೈಡ್ ವೇಸ್ ಆಗಿರುತ್ತೆ. ಇದು ಅಂದರೆ ಸೈಡ್ ವೇಸ್ ಅಂದರೆ ಇನ್ನೇನಿಲ್ಲ, ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲೇ ಉಳ್ಕೊಳ್ಳುತ್ತೆ ಅಂತ. ಅಪ್ ಟ್ರೆಂಡು ಅಂದರೆ ಐಯರ್ ಹೈ ಮಾಡುತ್ತೆ, ಐಯರ್ ಲೋ ಮಾಡುತ್ತೆ, ಐಯರ್ ಹೈ ಮಾಡುತ್ತೆ, ಐಯರ್ ಲೋ ಮಾಡುತ್ತೆ, ಐಯರ್ ಹೈ ಮಾಡುತ್ತೆ, ಐಯರ್ ಲೋ ಮಾಡುತ್ತೆ. ಈ ಹೈನ ಮಾಡೋದಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ ಅಂದರೆ ಏನು ಮಾಡುತ್ತೆ? ಐಯರ್ ಹೈ ಮಾಡ್ತಾರಲ್ವ, ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತೆ ಅದು ಕಂಟಿನ್ಯೂಷನ್ ಟ್ರೆಂಡ್ನ ಫಾಲೋ ಮಾಡೋಕ್ಕಾಗಲಿಲ್ಲ. ಸೊ ಏನಾಗುತ್ತೆ ಅವಾಗ? ಈ ಲೋನ ಬ್ರೇಕ್ ಮಾಡುತ್ತೆ. ಈ ಲೋನ ಅದು ಐ ಯಾವ್ದು ಮಾಡೈತೆ ಅದ್ರ ಕೆಳಗಡೆ ಲೋ ಇರುತ್ತಲ್ಲ, ಲೋನ ಬ್ರೇಕ್ ಮಾಡಿದಾಗ ಟ್ರೆಂಡು ಚೇಂಜ್ ಆಗುತ್ತೆ, ರಿವರ್ಸ್ ಆಗುತ್ತೆ ಟ್ರೆಂಡು. ಯಾವುದೇ ಟೈಮ್ ಫ್ರೇಮ್ ಯಾಕೆ ನೋಡಿ ಗೊತ್ತಾಗುತ್ತೆ. ಇದು ಹೈಯರ್ ಐ, ಹೈಯರ್ ಲೋ, ಲೋವರ್ ಹೈ, ಲೋವರ್ ಲೋ,
ಕನ್ಫ್ಯೂಸ್ ಆಗಿಬಿಡಿ. ಆಮೇಲೆ ಅಪ್ ಟ್ರೆಂಡಲ್ಲಿ ಹೈಯರ್ ಐ ಸಿಂಪಲ್ಗೆ ಎಚ್ ಎಲ್ ಇಲ್ಲ ಎಚ್ ಎಚ್ ಅಂತ ಹಾಕೊಳ್ಳಿ ಅಷ್ಟೇ. ಇದು ಹೈಯರ್ ಐ ಅಲ್ವಾ, ಎಚ್ ಎಚ್ಚು. ಇದು ಹೈಯರ್ ಲೋ, ಎಚ್ ಎಲ್. ಇದು ಲೋವರ್ ಹೈ, ಎಲ್ ಎಚ್. ಇದು ಲೋವರ್ ಲೋ ಅಲ್ವಾ. ಇಷ್ಟೇ ಟ್ರೆಂಡ್ ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋದು ಇಷ್ಟ ಆಗುತ್ತೆ ನೋಡಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಚಾರ್ಟಲ್ಲಿ ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ ಇನ್ನು. ಸರಿ, ಓಕೆ.